ದೇವಸ್ಥಾನದಲ್ಲಿ ಮಾಡಬಾರದ 10 ತಪ್ಪುಗಳು. ಆಗಮಶಾಸ್ತ್ರದಲ್ಲಿ ಏನು ಹೇಳಲಾಗಿದೆ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ದೇವಸ್ಥಾನ ಎಂದರೆ ಕೇವಲ ದೇವರನ್ನು ನೋಡುವ ಸ್ಥಳವಲ್ಲ, ಅದು ದೈವಿಕ ಶಕ್ತಿಯ ಸಾನ್ನಿಧ್ಯ ಇರುವ ಪವಿತ್ರ ಕ್ಷೇತ್ರ. ಆದ್ದರಿಂದ ಆಗಮ ಸಂಪ್ರದಾಯಗಳಲ್ಲಿ ದೇವಸ್ಥಾನದಲ್ಲಿ ಪಾಲಿಸಬೇಕಾದ ಕೆಲವು ನಿಯಮಗಳನ್ನು ತಿಳಿಸಲಾಗಿದೆ. ಅವು ಯಾವುವು ನೋಡೋಣ. 1ನೇಯದಾಗಿ, ದೇವಸ್ಥಾನಕ್ಕೆ ಪ್ರವೇಶಿಸುವ ಮೊದಲು ಧ್ವಜಸ್ತಂಭಕ್ಕೆ ನಮಸ್ಕರಿಸಿ. ಧ್ವಜಸ್ತಂಭವನ್ನು ದೇವರ ಸಾನ್ನಿಧ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 2ನೇಯದಾಗಿ, ಪ್ರದಕ್ಷಿಣೆಯನ್ನು ಯಾವಾಗಲೂ ದೇವರು ಬಲಭಾಗದಲ್ಲಿ ಇರುವಂತೆ ಮಾಡಿ. ಅಂದರೆ ಪ್ರದಕ್ಷಿಣೆಯನ್ನು ಪ್ರದಕ್ಷಿಣ ಕ್ರಮದಲ್ಲೇ ಮಾಡಬೇಕು. ವಿರುದ್ಧ ದಿಕ್ಕಿನಲ್ಲಿ ಮಾಡುವುದು ಸಾಮಾನ್ಯವಾಗಿ ತಪ್ಪಿಸಲಾಗುತ್ತದೆ. 3ನೇಯದು, ಗರ್ಭಗುಡಿಯ ಬಾಗಿಲಿನ ಅಂಚನ್ನು ತುಳಿಯಬೇಡಿ. ಅದು ಪವಿತ್ರ ಸ್ಥಾನವೆಂದು ಗೌರವದಿಂದ ದಾಟಬೇಕು. 4ನೇಯದು, ತೀರ್ಥ ಮತ್ತು ಪ್ರಸಾದವನ್ನು ಭಕ್ತಿಯಿಂದ 2 ಕೈಗಳಿಂದ ಸ್ವೀಕರಿಸಿ. ಅದನ್ನು ಸಾಮಾನ್ಯ ವಸ್ತುವಿನಂತೆ ಪರಿಗಣಿಸಬಾರದು. 5ನೇಯದು, ದೇವಸ್ಥಾನದಲ್ಲಿ ಅನಗತ್ಯ ಮಾತು, ನಗು ಅಥವಾ ವಾದ ವಿವಾದ ಮಾಡಬೇಡಿ. ಮನಸ್ಸು ದೇವರ ಧ್ಯಾನದಲ್ಲಿರಲಿ. 6ನೇಯದು, ದೇವಸ್ಥಾನದ ಒಳಗೆ ದೇವರಿಗಿಂತ ಮೊಬೈಲ್ ಅಥವಾ ಫೋಟೋಗೆ ಹೆಚ್ಚು ಗಮನ ಕೊಡಬೇಡಿ. ದರ್ಶನದ ಉದ್ದೇಶ ಭಕ್ತಿಯಾಗಿರಬೇಕು. 7ನೇಯದು, ದೇವರನ್ನು ಕೇವಲ ಕೇಳಿಕೊಳ್ಳಲು ಮಾತ್ರ ನೆನಪಿಸಿಕೊಳ್ಳಬೇಡಿ. ಸಿಕ್ಕಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುವ ಭಕ್ತಿಯೂ ಅಷ್ಟೇ ಮುಖ್ಯ. 8ನೇಯದು, ಪ್ರದಕ್ಷಿಣೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಆರಂಭಿಸಿದರೆ ಪೂರ್ಣಗೊಳಿಸುವುದು ಉತ್ತಮ ಎಂಬ ಸಂಪ್ರದಾಯವಿದೆ. 9ನೇಯದು, ದೇವಸ್ಥಾನದಲ್ಲಿ ಸಿಕ್ಕ ಪ್ರಸಾದವನ್ನು ಬೇಡವೆಂದು ತಿರಸ್ಕರಿಸಬೇಡಿ. ಅದು ದೇವರ ಕೃಪೆಯ ಸಂಕೇತವೆಂದು ಭಾವಿಸಲಾಗುತ್ತದೆ. 10ನೇಯದು, ಗಂಟೆಯನ್ನು ವಿನಾಕಾರಣ ಪದೇ ಪದೇ ಬಾರಿಸಬೇಡಿ. ದೇವರ ದರ್ಶನದ ಭಾವದಿಂದ ಒಮ್ಮೆ ಅಥವಾ ದೇವಸ್ಥಾನದ ಪದ್ಧತಿಯಂತೆ ಮಾತ್ರ ಬಾರಿಸುವುದು ಉತ್ತಮ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.